ಫ್ರೆಂಡ್ಸ್ ನಮಸ್ಕಾರ. ನವರಾತ್ರಿಯ ಮೊದಲನೇ ದಿನ ಶೈಲಪುತ್ರಿನ ಪೂಜೆ ಮಾಡ್ತೀವಿ. ಇವತ್ತು ನಾನು ಶೈಲಪುತ್ರಿನ ಬಿಳಿ ಸೀರೆ ಹಾಗೆ ಮೆರೂನ್ ಬಾರ್ಡ್ರಲ್ಲಿರೋಂಥ ಸೀರೆನ ಅಲಂಕಾರ ಮಾಡಿ ಹಾಗೆ ಇವತ್ತು ಪೂಜೆ ಮಾಡಿದ್ದೀವಿ. ಸೊ ಹಾಗೆ ಹೊಸ್ತಿಲು ಪೂಜೆ ಕೂಡ ನಾವು 9 ದಿನ ಡೈಲಿ ಮಾಡ್ತೀವಿ. ಸೊ ಬನ್ನಿ ನಮ್ಮ ಮನೆಯಲ್ಲಿ ಈ ಶೈಲಪುತ್ರಿ ಪೂಜೆನ ಯಾವ ರೀತಿ ಮಾಡಿದ್ದೀನಿ ಅಂತ ನಿಮಗೆ ತೋರಿಸ್ತೀನಿ. ಸೊ ನೋಡಿ, ಈ ಫ್ಲವರ್ ಡೆಕೋರೇಷನ್ ಎಲ್ಲ ನಾನು ನೆನ್ನೆನೇ ಮಾಡಿಟ್ಟಿದ್ದೆ. ಸ್ಟೇಜ್ ಹಾಗೆ ಫ್ಲವರ್ ಡೆಕೋರೇಷನ್ ಎಲ್ಲ ನೋಡಿ. ಇದು ನಿಮಗೆ ತೋರಿಸಿದ್ನಲ್ಲ ಕಳಸ ಮಾಡಿರೋದನ್ನು ವಿಡಿಯೋದಲ್ಲಿ ನೋಡಿ, ಈ ಥರ ಮಾಡಿಟ್ಟಿದ್ದೀನಿ. ಹಾಗೆ ಡೆಕೋರೇಟಿವ್ ಫ್ಲವರ್ಸ್ ಕೂಡ ತಂದಿದ್ದೆ ನೋಡಿ. ಶೈಲಪುತ್ರಿಗೆ 2 ಲೋಟಸ್, ಆಮೇಲೆ ವೈಟ್ ಸೀರೆ, ಮೆರೂನ್ ಬಾರ್ಡ್ರು, ಹಾಗೆ ನಮ್ಮ ಮನೆಯಲ್ಲಿ ದೇವಿಗೆ ಅಲಂಕಾರ ಮಾಡುವಂಥ ಎಲ್ಲ ಸರಗಳಾಗಲಿ ನೆಕ್ಲೆಸ್ ಆಗಲಿ ಇದನ್ನೆಲ್ಲ ಹಾಕಿ ಇವತ್ತು ಅಲಂಕಾರವನ್ನು ಮಾಡಿದ್ದೀನಿ. ಇವತ್ತು ದಾಸವಾಳವನ್ನು ಇಟ್ಟು ಪೂಜೆ ಮಾಡಿದ್ರೆ ತುಂಬ ಶ್ರೇಷ್ಠ ಅಂತ ನಮ್ಮನೇಲಿ ಒಂದೇ ಒಂದು ದಾಸವಾಳ ಬಿಟ್ಟಿತ್ತು ನೋಡಿ, ಇದು ಈ ದಾಸವಾಳ. ಸೊ ಹಾಗಾಗಿ ಶೈಲಪುತ್ರಿಗೆ ಇವತ್ತು ದಾಸವಾಳ ಹಾಗೆ ವೈಟ್ ಕಲರ್ ಫ್ಲವರ್ ನೋಡಿ, ಮಲ್ಲಿಗೆ ದಿಂಡನ್ನು ಹಾಕಿದ್ದೀನಿ, ಲೋಟಸ್ ಹಾಕಿದ್ದೀನಿ, ಸಂಪಿಗೆ ಹೂವನ್ನು ಮುಡಿಸಿದ್ದೀನಿ. ಹಾಗೇ ನೋಡಿ ಹಣ್ಣುಗಳನ್ನ ಇಟ್ಟು ಮೊದಲು ಪೂಜೆ ಮಾಡಿ ಆಮೇಲೆ ನೈವೇದ್ಯಕ್ಕೆ ಇವತ್ತು ಸಬ್ಬಕ್ಕಿ ಪಾಯಸವನ್ನು ಮಾಡಿದ್ದೆ. ಸೊ ಇವತ್ತು ಶೈಲಪುತ್ರಿಗೆ ಸಬ್ಬಕ್ಕಿಯ ಪಾಯಸ. ಹಾಗೆ ಇವತ್ತು ನಮ್ಮನೇಲಿ ನೋಡಿ, ನಮ್ಮನೇಲಿರುವಂಥ ಸಣ್ಣ ಸಣ್ಣ ಗೊಂಬೆಗಳನ್ನೆಲ್ಲ ಇಟ್ಟು ಅಲಂಕಾರನ ಮಾಡಿ ಇವತ್ತು ಪೂಜೆನ ಮಾಡಿದ್ದೀವಿ. ಇದು ಕಂಚಿ ಕಳಸ ಅಂತೀವಿ, ಇದು ಆರತಿಯ ಕಳಸ. ಹಾಗೆ ಪಾದುಕ ನೋಡಿ, ಈ ಪಾದುಕ ಇವತ್ತೇ ಡೆಲಿವರಿ ಬಂದಿತ್ತು ನಮ್ಮನೇಲಿ. ಇವತ್ತು ಶೈಲಪುತ್ರಿಯ ನವರಾತ್ರಿಯ ಮೊದಲನೇ ದಿನ ನಮಗೆ ಈ ಪಾದುಕ ಬಂತು, ಪೂಜೆಗಿಟ್ಟಿದ್ದೀನಿ. ಹಾಗೆಯೇ ಈ ಆನೆಗಳು ಗಣೇಶ ನೋಡಿ, ಕುದುರೆ, ಇದು ಮೈಸೂರಲ್ಲಿ ತೊಗೊಂಡಿರೋಂಥ ಕುದುರೆ. ಆಗಲೇ 4-5 ವರ್ಷ ಆಯಿತು, ಮೈಸೂರಿನಿಂದ ತೊಗೊಂಬಂದಿದ್ವಿ. ಇವತ್ತಿನ ರಂಗೋಲಿ ನೋಡಿ, ಕುಂದನ್ ರಂಗೋಲಿ. ಸೊ ಹೀಗೆ ಮಾಡಿದ್ದೆ ಶೈಲಪುತ್ರಿಯ ಅಲಂಕಾರವನ್ನು ಮಾಡಿರೋಂಥ ಮೊದಲನೇ ದಿನ ನವರಾತ್ರಿಯ ಹಬ್ಬ.